ನಿಮಗೆ ಈಗ ಮೀಟು ಅಂದರೆ ಏನಂತ ಗೊತ್ತಾ? ಒಂದು ಸಲ ಇರ್ಬೋದು, 2 ಸಲ ಇರ್ಬೋದು, ಬಸ್ರಾಗೋವರೆಗೂ ಅದೇನು ಮೀಟುನೇನಾ? ಅವ್ರು ನಿಜವಾಗ್ಲೂ ಪಬ್ಲಿಸಿಟಿ. ಈಗ ನನಗೆ ಗೊತ್ತಿರೋ ನನ್ನ ಎದುರುಗಡೆ ಒಂದು ಹೆಂಗಸು ತಾಯಿ, ಸರ್ ನೀವೇನಾದ್ರು ಮಾಡ್ಕೊಳ್ಳಿ ಸರ್, ನನ್ನ ಮಗನ ಹೀರೋಯಿನ್ ಮಾಡಿ ಅಂತಾರೆ. ಸಿನಿಮಾ ಅಂದರೆ ನೀನು ಲಜ್ಜೆಗೆಡಲೇಬೇಕು ಫಸ್ಟ್ ಆಫ್ ಆಲ್. ಅವಕಾಶ ಸಿಕ್ಕಿದ್ರು ಕೂಡ ನಾನು ಇದಕ್ಕೆ ತಯಾರಿಲ್ಲ ಅಂತೇಳಿ ಹೊರಗೆ ಹೋದವರು ಇದ್ದಾರೆ. ಮಾಡಿದ್ರು ಈ ನಾರಾಯಣ್ ನಂಗೆ ಚಲನಚಿತ್ರ 15 ವರ್ಷ ಆದಮೇಲೆ ಅವರು ನಿಮಗೆ ಗೊತ್ತಿರೋ ಈ ರಾಜ್ಕುಮಾರ್ ಸಿನಿಮಾಗಳು ಬೇಕಾದಷ್ಟೆಲ್ಲ ಮಾಡಿದ್ರು. 15 ವರ್ಷ ಆದಮೇಲೆ ಚೆಲುವಿನ ಚಿತ್ರ ಅಂತ ನಂಗೆ ಕೊಟ್ಟರು. ಈಗ ಮೊನ್ನೆ ಇವರೆಲ್ಲ ಗಲಾಟೆ ಮಾಡೋದು ಅದೇ ಸರ್ಸೆ ಅಂತ ಹೇಳಿ. ಹೌದು, ನಾನು ಹೇಳಿದೆ ಫಸ್ಟು ನಿಮ್ಮ ಮನೆಗೆ ಹೋಗಿ ಆ ಪ್ರೇಮ್ ನಿನ್ನ ಹೆಂಡತಿ ರಕ್ಷಿತನೋ ಅದೇನೋ ಇದ್ದಾಳಲ್ಲ, ಫಸ್ಟ್ ಸರ್ಸ ಕೇಳು ಯಾರನ್ನ ನೋಡು, ಅವ್ರ ರಿಯಾಕ್ಷನ್ ನೋಡ್ಬಿಟ್ಟು ಆಮೇಲೆ ಹಾಡಾಕು ಅಂತ ಹೇಳೋಣ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಹೊಟ್ಟೋಗುತ್ತೆ. ನೋಡಿ ಅದೊಂದು ಪುಸ್ತಕ, ಎಷ್ಟು ಪುಸ್ತಕ 50 ವರ್ಷದಲ್ಲಿ ಒಂದು ಲೆಕ್ಕದ ಪುಸ್ತಕ ಎಷ್ಟು? 4 ಆಣೆ 8 ಆಣೆ. ನಾನು ಅನುಮಾನ ಬರುತ್ತೆ, ನನಗೆ ಅನುಮಾನ ಬಂದರೆ ತೆಗಿತೀನಿ, ಎಲ್ಲ ಇಂಕಾಗ್ಬಿಟ್ಟಿದೆ. ಅದನ್ನು ಲೆಕ್ಕ ಬರ್ತೀನಿ, ಕ್ಲೈಮ್ಯಾಕ್ಸಲ್ಲಿ ತೋರಿಸ್ಬೇಕು ಕ್ಲೋಸಪ್ಪಲ್ಲಿ ಅವ್ರ ಮನಸ್ಸಲ್ಲಿರೋದು. ಏನು ಮಾಡಿದಿರಿ? ಏನು ಮಾಡೋದು, ನಾನು ದತ್ತು ಎಲ್ಲರೂ ಇಳಿಯೋದು, ಕಾಫಿ ಕುಡಿಯೋದು, ಪುಸ್ತಕ ನೋಡೋದು, ಒಂದು ಕಡೆಯಿಂದ ಆ ಥರ ಪುಸ್ತಕನೇ ಇಲ್ಲ. ಆಮೇಲೆ ನೋಡಿದ್ರೆ ನಾನು ದತ್ತು ಹೇಳೋದು, ನಾನೇನು ಮಾಡಿದೆ, ಈ ಬ್ಲೇಡ್ ಇರುತ್ತಲ್ಲ ಆ ಬ್ಲೇಡ್ ತೊಗೊಂಡು ಸೈಡೆಲ್ಲ ಹೀಗೆ ಅನ್ನೋದು ಜೀವೋದು ಅಂತೀವಲ್ಲ, ಪೆನ್ಸಿಲ್ ಜೀವ ಹಾಗೆ ಹೋಗುತ್ತೇನೋ ಅಂತ. ಅದು ಫುಲ್ ಬೆದ್ದೋಗಿದೆ, ಎಲ್ಲೂ ಹೋಗುತ್ತೆ, ಹೋಗಲೇ ಇಲ್ಲ, ಪುಸ್ತಕ ಸಿಗಲೇ ಇಲ್ಲ. ಆ ಥರ ಪುಸ್ತಕ ಕಂಟಿನ್ಯೂಟಿ ಅಂತ ಹೇಳ್ಬಿಟ್ನಲ್ಲ. ಆಮೇಲೆ ಏನು ಮಾಡೋದು ಲಕ್ಷ್ಮೀನಾರಾಯಣ ಅಲ್ಲ ಹಿಂಗೆ ತೊಗೊಂಡಿರೋ ನೀನು ಮುಚ್ಚಳ ಹಾಕೋಕ್ಕಿಲ್ವೇನೋ ಹಾಗೆ ಅಂತ ಹೇಳಿ ಮಾಡಿದೆ. ಆಮೇಲೆ ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ, ಏನೋ ಅಣ್ಣ ಬರ್ತಾ ಎಲ್ಲ ಕಡೆ ಹುಡುಕೋದು ಆ ಥರ ಪುಸ್ತಕ ಸಿಕ್ಕಲ್ಲ, ಏನು ಮಾಡೋದು, ತೆಗೆಯೋದು ಬೇಡ, ಲೆಕ್ಕ ತಾನೆ, ನೀನು ಲೆಕ್ಕಕ್ಕೆ ಬೆಂಕಿ ಹಾಕಿ ತೋರಿಸ್ಬೇಕು ಅಂತ ಅವ್ರಿಗೆ ಆಸೆ ಇದ್ದಿದ್ದು. ಕಾಫಿದು 8 ಆಣೆ 3 ಆಣೆ ಬಜ್ಜಿದು ಅವ್ರು ಹೇಳ್ತಾರಲ್ಲ, ಹೊಟ್ಟೆ ತುಂಬ ಊಟ ಏನು ಹೊಟ್ಟೆ ತುಂಬ ಲೆಕ್ಕ ಕೊಟ್ಟು ದುಡ್ಡು ಕೊಡೋದೇನ್ರಿ ಅಂದರೆ ಅದೆಲ್ಲ ಎಷ್ಟು ಚೆನ್ನಾಗಿದೆ. ಹಾಗೆ ಅದೆಲ್ಲ ಬರೆದಿರ್ತಾರಲ್ಲ, ಅದನ್ನು ತೋರಿಸ್ಬೇಕು ಅಂತಿದ್ದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ. ಕೊನೆಗೆ ಏನು ಮಾಡಿದ್ರು, ಆ ಪುಸ್ತಕ ಏನು ತೋರಿಸಿ ಇಂಕೆಲ್ಲ ಆಗೋಗಿರುತ್ತೆ. ನಮಗೆ ಯಾರಿಗೂ ಮಸಿ ಇಲ್ಲ, ಅಲ್ಲಿ ಬರೋದು ಯಾರಿಗೆ ಪುಟ್ಟಣ್ಣ ಕಣಗಾಲ ಮಸಿ ಬಿಟ್ಟಿರ್ತಾರೆ. ಇಂಥ ದೊಡ್ಡ ಡೈರೆಕ್ಟ್ರು ಇಂಕೆಲ್ಲ ಆಗಿದೆ, ಒಂದು ಪುಸ್ತಕ ಸರಿಯಾಗಿಲ್ಲ, ಬರೀ ಇಂಕ್ ತೋರಿಸ್ತಾರೆ ಅಂತ ಅವ್ರಿಗೆ ಕೆಟ್ಟ ಹೆಸರು ಬರುತ್ತಲ್ವ, ಅದಕ್ಕೆ ಏನು ಮಾಡಿ ತೆಗೆದು ಬಿಸಾಕಿದ್ರು. ಹಾಗೆ ಪ್ರತಿಯೊಂದರಲ್ಲೂ ಅವರಲ್ಲಿ ಅದನ್ನೇ ಆ ಟೈಮಿಗೆ ಅದು ಕೋಪ ಬಂದುಬಿಡ್ತದೆ. ಏನು ಮಾಡಿದ್ದೀರಿ ಈಗ? ಸರ್ ಮನುಷ್ಯನ ಕೋಪ ಬಂದೇ ಬರ್ಬೇಕು ಸರ್. ಈಗ ಅಂಥ ಅವರು ಪ್ರೂವ್ ಮಾಡಿ ತೋರಿಸ್ಬಿಟ್ರು, ಬರೀ ಕೋಪ ಮಾಡ್ಕೊಳ್ಳಿಲ್ಲ. ನೀವು ಕೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ. ಪುಟ್ಟಣ್ಣ ಕಣಗಾಲ ಕೋಪ ಇಷ್ಟು ಒಂದು ಬರೀ ಕೋಪ ಇಷ್ಟ ಅಲ್ಲ, ತೋರಿಸ್ಬಿಟ್ರು. ಯಾರು ಗುರುಗಳಿಗೆ ತಿರುಮಂತ್ರ ಹೇಳಿದ್ರು ಅಂತ ಹೇಳಿದ್ನಲ್ಲ, ತಾನೇನಂತ ತೋರಿಸ್ಕೊಟ್ರು. ಹಾಂ, ಈಗ ನಿಮಗೆ ಆ ಕೋಪ ತಾಪ ಅದೆಲ್ಲ ಇಲ್ಲ ಅಂತಂದರೆ ನೀವು ಯಾವೊಂದು ಅವ್ರ ಸಿನಿಮಾಗಳೇ ಮಾಡೋಕ್ಕಾಗಲ್ಲ. ನಿಮಗೆ ಈಗ ಮೀಟು ಅಂದರೆ ಏನಂತ ಗೊತ್ತಾ? ಯಾವುದು ಮೀಟು ಅಂತೇಳಿ ಕೇಳಿದ್ದೀನಿ. ಅದೇನದು ನಿಮ್ಮ ಕಾಲದಲ್ಲಿ ಇರಲಿಲ್ವಾ? ಇಲ್ಲ, ಅದೆಲ್ಲ ಇವಾಗ ಬಂದಿರೋದು. ಏನು ಗೊತ್ತಾಯ್ತಾ ಮೀಟು ಅಂದರೆ? ಟಚ್ ಮಾಡೋದು, ರೇಗಿಸೋದು, ಅಪ್ಕೊಳ್ಳೋದು. ಅದು ನಮ್ಮಲ್ಲಿ ಹಿಂದೆ ಮೀಟ್ ಮಾಡೋದು ಅಂತ ಇತ್ತು, ಅದು ಬೇರೆ. ಅದು ಮೀಟ್ ಮಾಡೋದು, ಇದು ಮೀಟು. ಓಹೋ, ದೊಡ್ಡ ಗಲಾಟೆ ಆಯಿತು. ಯಾರು ಜೈಲಿಗೆಲ್ಲ ಹೋದ್ರು. ಅಲ್ಲೆಲ್ಲ ಹೋಗೋದಿಲ್ಲ. ಅಲ್ಲಿಯವ್ರಿಗೆ ಏನು ಮಾಡ್ತಿದ್ವಿ, ಹೀರೋಯಿನ್ಗಳು ಹೇಳ್ದವರು ಒಂದು ಸಲ ಇರ್ಬೋದು, 2 ಸಲ ಇರ್ಬೋದು, ಬಸ್ರಾಗೋವರೆಗೂ ಅದೇನು ಮೀಟುನೇನಾ? ಈ ಎಲ್ಲ ಮನೆಯಲ್ಲಿ ಮದುವೆಯಾಗಿ ಅವ್ರಿಗೆ ಮಾನ ಮರಿದೆ ಸಹ, ಮದುವೆ ಇದೆ, ಮಕ್ಕಳಿದ್ದಾರೆ, ಮಾವಂದರು, ಅತ್ತೆಯಂದರು, ನೆಂಟಿಸ್ಟರು, ಸಂಬಂಧಿಕರು ಎಲ್ಲ ಇದ್ದಾರೆ. ಅವ್ರುಗಳ ಎದುರುಗಡೆ ಈಗ ಆಯಿತು ಅಂತ ಹೇಳ್ಕೊಬೋದು. ಅವಳು ಹೆಂಗಸ, ಅವಳು ಗರ್ತಿ ಅಲ್ಲ, ಅವಳು ನಿಜವಾಗ್ಲೂ ಪಬ್ಲಿಸಿಟಿ ಬೇಕಾಗಿ. ಪಬ್ಲಿಸಿಟಿ ಅಲ್ಲಿಯವ್ರಿಗೆ ಏನು ಮಾಡ್ತಿದ್ಲು ಅಲ್ಲ, ಅದು ನಿಮ್ಮ ಕಾಲದಲ್ಲಿ ನಡೀತಾ ಇತ್ತಾ ಅಂತ. ಅಂದರೆ ಈ ಥರ ಇಲ್ಲ. ನೀವು ಹೇಳಿದ್ನಲ್ಲ, ಅದು ಆದಿಯಿಂದ ಅಂಚಿದವ್ರಿಗೂ ಅಷ್ಟೇ. ಇದನ್ನು ನೀವು ಪುರಾಣದಿಂದ ಈ ಯಾರು ಬೇಡಪ್ಪ, ಮನುಷ್ಯರು ಬೇಡ, ರಾವಣನೇ ತಗೊಳ್ಳಿ, ಏನಾದ, ಯಾರಿಗೋಸ್ಕರ ಸ್ವತಃ ಅಷ್ಟೆಲ್ಲ ಇದ್ರು
ಅವನು ಮಹಾ ಈಶ್ವರನ ಭಕ್ತ ಅಂಥವನು ಒಂದು ಹೆಣ್ಣಿಗೋಸ್ಕರ ಏನದ ಇನ್ನು ಇವೆಲ್ಲ ಯಾವುದು ಈ ಕಾಲು ಕೆಳಗಡೆ ಕಾಲು ಚಪ್ಪಲಿನೂ ಅಲ್ಲ ತಳಗಡೆ ಡಸ್ಟಿ ಧೂಳು ಇರ್ತಲ್ಲ ಅದು ಅಲ್ಲಿಯವ್ರಿಗೆ ಏನು ಮಾಡ್ತಿರ್ತಾರೆ ಇವರು. ಈಗ ಅವರು ಹೀರೋಯಿನ್ ಆಗಬೇಕು, ನಾನು ಮಲ್ಕೋ ಚಾನ್ಸ್ ಕೊಡ್ತೀನಿ, ನಾನು ಬಾಂಬೆ ಜಾಸ್ತಿ ಅನ್ನೋದು ಗೊತ್ತೇ ಇರುತ್ತಲ್ಲ ನಿನಗೆ, ಯಾರು ಹೇಳೇ ಇರ್ತಾರಲ್ಲ. ಈಗ ನನಗೆ ಗೊತ್ತಿರೋ ನನ್ನ ಎದುರುಗಡೆ ಒಂದು ಹೆಂಗಸು ತಾಯಿ, ಸರ್ ನೀವೇನಾರು ಮಾಡ್ಕೊಳ್ಳಿ ಸರ್ ನನ್ನ ಮಗನ ಹೀರೋಯಿನ್ ಮಾಡಿ ಅಂತಾರೆ, ನನ್ನ ಎದುರುಗಡೆ ಹೇಳಿದಪ್ಪ. ಅದು ಅರ್ಥ ಏನು? ಅದೇ ಅಷ್ಟೇ ನೋಡಿ. ನಮ್ಮ ಇದೇ ಗಂಧರ್ವಗಿರಿ, ನಮ್ಮ ಸೋಮಯಾಜಲು ವಿಷ್ಣು, ಹೌದು ಹೌದು ಹೌದು, ಅದು ಪಿಕ್ಚರ್ಗೆ ಅಸೋಸಿಯೇಟ್ ಡೈರೆಕ್ಟ್ರು. ಒಬ್ಬ ಸ್ಟಂಟ್ ಮಾಸ್ಟ್ರು ವಿಜಿ ಅಯ್ಯಪ್ಪ ಬಟ್ಟೆ ಹಾಕ್ಕೊಂಬಿಟ್ಟಿದ್ದಾರೆ. ಶೂಟಿಂಗ್ ಎಲ್ಲ ಆಯಿತು, ಪ್ಯಾಕಪ್ ಆಯಿತು. ನಾನು ಆ ಹುಡುಗಿ ತಾಯಿ ಸುಮಾರು ಆಗಲೇ ಒಂದು 60 ವರ್ಷದ ಮೇಲೆ ಇದೆ. ಇವರೆಲ್ಲ ಮಾಲೆ ಹಾಕಿದ್ರು ಕುಡಿದು ಬಿಟ್ಟಿದ್ದಾರೆ. ಪುಲ್ಸ್ ಆ ಹುಡುಗಿನ ಮೇಲೆ ಇದು ಮಾಡೋಕ್ಕೆ ಬರ್ತಿದ್ದಾರೆ. ನಾನು ಎಷ್ಟು ಕಷ್ಟಪಟ್ಟು ಆ ಹುಡುಗಿನ ಬೆಂಗಳೂರಿಗೆ ಕಟ್ಕೊಂಬಂದೆ ಅಂತ. ನಾನು ಈಗಿರೋನು, ಅವ್ರು 5-6 ಜನ ಇದ್ದಾರೆ, ಅವ್ರು ಫೈಟ್ಗಳು ಬೇರೆ, ಹೆಂಗೆ ಕರ್ಕೊಂಬಂದೆ ಅನ್ನೋ ಲೆಕ್ಕ. ನಾನು ಆ ಕೆಲಸ ಮಾಡ್ಬೋದಿತ್ತಲ್ಲ. ನಾನು ಇವತ್ತು ಅಷ್ಟೇ ನೋಡಿಮ್ಮ ಈ ಥರ ಇದೆ. ನಾನು ಹೆಣ್ಮಕ್ಳಿಗಂತೂ ಹೆಣ್ಮಕ್ಳು ಹೇಗೆ ಅಂತಂದರೆ ಇವಳು ನಿಲ್ತಾಳೆ ಹೀರೋಯಿನ್ ಆಗ್ತಾಳೆ ಅಂತ ಮಾತ್ರ ಹೇಳ್ತೀನಿ, ಇಲ್ಲಾಂದರೆ ಬೇಡ ನೀನು ಬರಬೇಡಮ್ಮ ನಿಲ್ಲಲ್ಲ. ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಇದ್ದೆ ನಂಜುಂಡ ಅಂತಾರೆ, ಅವ್ರ ತೆಗಿದ್ರೆ ನಮ್ಮ ಪುಟ್ಟಣ್ಣಕ್ಕನಿಗೆ ಕೊನೆಯ ಮಗನ ಕೊಟ್ಟರು. ಅವ್ರು ನಮ್ಮ ಮಾನಸ ಸರೋವರದೆಲ್ಲ ಇದೇ ವೀಣಾ ಡಬ್ಬಿಂಗ್ ಆರ್ಟಿಸ್ಟ್ ಕರ್ಕೊಂಬಂದ. ಈ ಸೀತಾರಾಮು, ಚಂದ್ರ ಸಾಳ್ವ, ಈ ವಿಶ್ವನಾಥ್ ಇವ್ರ ಹತ್ರ ಹೇಳ್ಕೊಂಡಿದ್ದಾನೆ. ಅವರೆಲ್ಲ ಒಂದು ಗ್ರೂಪು, ಗುಂಡ್ಗಿಂಡ್ ಹಾಕೋದು ನನ್ನದೇ ಒಂದು ಗ್ರೂಪು. ಅವೆಲ್ಲ ಏನೋ ಆಗ್ಲಿಂದನೇ ಅವ್ರ ಹತ್ರಲ್ಲೇ ಹೇಳ್ಕೊಂಡು ಮಾಡ್ಕೊಂಡು ನಾನು ಹೇಳಿದೆ, ನನಗೆ ಬಂದಿದ್ದು ಭಗವಂತ ಬುದ್ಧಿ ಕೊಟ್ಟೆ ನೋಡೋ, ನನ್ನ ಹತ್ರ ಬಂದ ಮದುವೆ ಮಾಡ್ಕೋತೀನಿ, ತುಂಬ ವಿಶ್ವಾಸವಾಗಿತ್ತು. ಬಂದ ಮದುವೆ ಮಾಡ್ಕೋತೀನಿ ಅಂದ. ನಂಜುಂಡ ಅವಳು ಕಲಾವಿದಿ ಆಗೋಕ್ಕೆ ಅಂತ ಹೊಸದಾಗಿ ಬಂದುಬಿಟ್ಟಿದ್ದಾರೆ. ಅವಳು ಕಲಾವಿದಿ ಆಗಿಬಿಡಲಿ, ಹಿಂಗೆ ಮದುವೆ ಮಾಡ್ಕೋಬೇಡ, ಹಿಂಗೆ ಬೇಕಾದ್ರೆ ಬೇರೆ ಹೆಣ್ಣು ಕೊಡಿಸ್ತೀನಿ. ಕೊನೆಗೆ ಏನಾದ ಅವನು ಹೆಣ್ಣು ಹಾಕೊಂಡು ಸತ್ತೋದ. ಅವತ್ತು ಹೋಗಿ ಅವ್ರ ಮನೆ ಬಯಸೊಂದು ನನಗೇನು ಕಷ್ಟ ಅಂದರೆ ಸ್ವಲ್ಪ ಸಾಮಾನು ನಿಮ್ಮನ್ನು ಕೊಡಿಸ್ತೀನಿ ಬಾ ಅನ್ನೋನು. ಬಾ ಅಂದರೆ ಕೊನೆಗೆ ನನ್ನ ತಂಗಿಯವರು ಅಲ್ಲಿ ಸಿಕ್ಬಿಟ್ರು. ಆವಾಗ ಏರ್ಲೈನ್ಸಲ್ಲಿ ಇದೆಲ್ಲ ಸಿಕ್ಕಿದ್ದು, ಬೇಡ ಮನೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡ್ಬಂದ್ರೆ ಮಾರನೇ ದಿವಸ ನೋಡೋದು ಸೂಸೈಡ್ ಮಾಡ್ಕೊಂಡು ಸತ್ತ ಇದೆ. ಅದು ಜಾಗನೂ ಅಲ್ಲ, ಸೂಸೈಡ್ ಮಾಡ್ಕೊಳ್ಳೋ ಜಾಗನೂ ಅಲ್ಲ. ಹಾಗೆ ರಾವಣನ್ನೇ ತಗೊಳ್ಳಿ, ಮೀಟು ಅಂದರೆ ಈಗ ಜ್ಞಾಪಕ ಬಂತು. ಈಗ ಪ್ರತಿಯೊಬ್ಬನ ಪಾಪ ಜಯಂತಿ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ. ಇದೇ ಜಯಮಾಲ ನಮ್ಮ ಕರೀಂ ಕಾಣ್ತಿದ್ರು ಆತಿಥ್ಯ ಹೋಟ್ಲು, ಆವಾಗ ನಿಮಗೆ ಬುಲ್ಟಂಬ ರೋಡಲ್ಲಿ ತುಂಬ ಫೇಮಸ್. ಹಾಗೆ ಹನುಮಂತ ನಗರದ ಗಣೇಶ್ ಭವನ್ ಅಂತಿತ್ತು. ಒಂದೊಂದು ದೋಸೆ ಎಷ್ಟೆಷ್ಟು ಗಾತ್ರ. ನಾನು ಒಂದು ದಿವಸ ಹೇಳಿದೆ, ಒಂದು ದೋಸೆ 4 ಜನ ಹನುಮಂತ ನಗರ ಎಲ್ಲ ಹಂಚ್ಕೋಬೋದಲ್ಲಪ್ಪ ಅಂತ, ಅಷ್ಟೊಟ್ಟು ಗಾತ್ರ. ಅದು ಆತಿಥ್ಯದಲ್ಲಿ ಆ ಚಟ್ನಿ ಎಂಥದೂ ಇಲ್ಲ, ಆರೋಗ್ಬಿಟ್ರೆ ಒಣಗೋಗುತ್ತೆ. ಆವಾಗ SK ಕರೀಂಕರ್ ನೋಡಿ ನಮ್ಮ ಪುಟ್ಟಣ್ಣ ಕಣಗಳು ಯಾವ ಥರ ಸಿದ್ಧಂಗೆಲ್ಲ ಕೈಲಿ ಹಾಡು ಮಾಡಿಸಿದ್ರು. ಅವರು ಜಾತಿ ಧರ್ಮ ಯಾವುದೂ ನೋಡಿ, ಮನೆ ಒಳಗಡೆ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಬೋದು. ಅಥವಾ ಆರತಿ ಬ್ರಾಹ್ಮಣರ, ಅಥವಾ ಈ ಪದ್ಮಾವಸಂತಿ ಬ್ರಾಹ್ಮಣರ, ಅಂಬರೀಷ್ ಬ್ರಾಹ್ಮಣರ, ಯಾರೂ ಮಾಡಲಿಲ್ಲ. ಅವ್ರು ನನ್ನ ಹತ್ರ ಹೇಳೋರು, ಅದೊಂದು ಚೆನ್ನಾಗಿ ನೋಡಿ ನೋಡೋಣ, ಇದು ಒಂದು ಸಿನಿಮಾ ಅಂತಂದರೆ ಹೆಂಗಸು ಇದು ಡೆಲಿವರಿ ಇದ್ದ ಹಾಗೆ ಅಂತ. ಯಾವ ಮಗು ಆಗುತ್ತೆ ಗೊತ್ತಿಲ್ಲ. 9 ತಿಂಗಳು 7 ತಿಂಗಳಿಗೆ ಮಗು ಸತ್ತೋಗ್ಬಿಡು, ಅಬರ್ಷನ್ ಆಗ್ಬಿಡ್ಬೋದು. ಪಿಕ್ಚರ್ ಸಕ್ಸಸ್ಸು ಆಗ್ಬೋದು, ಸಕ್ಸಸ್ ಆಗದಲ್ಲೇನೂ ಇರ್ಬೋದು. ನೋಡಿ ಎಷ್ಟು ಯೋಚನೆ ಮಾಡೋರು. ಆದರೆ ಆ ಭಯ ಕಾಡೋದು ಅವ್ರನ್ನ. ಹೌದು, ನಾನು ಮಾಡ್ಬಿಟ್ಟಿದ್ದರಿಂದ ಆಗಲ್ಲ, ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ನೀವು ಕೆಟ್ಟ ಸಿನಿಮಾಗಳು ಸಕ್ಸಸ್ 100 ದಿವಸ ಹೋಗ್ಬಿಟ್ಟಿದೆ, ಕೆಲವು ಒಳ್ಳೆಯ ಸಿನಿಮಾಗಳು ಫೇಲ್ಯೂರ್ ಆಗುತ್ತೆ. ಹಾಗೆ ನಿಮಗೆ ಮುಂಚಿನಿಂದ ನಿಮ್ಗೆ ಹೇಳಿದ್ನಲ್ಲ, ಈ ಕೆಲವು ನಮ್ಮ ಹೀರೋಯಿನ್ಗಳು ಎಷ್ಟು ಕಷ್ಟಗಳು ಪಟ್ಟಿದ್ದಾರೆ ಅಂದರೆ, ಪ್ರತಿಯೊಬ್ಬರು ಹಿಂದಿನ ನೋಡೆಲ್ಲ ಇದನ್ನೇ ಫೈನಾನ್ಸು ಅಂತ ಆದರೆ ಇದನ್ನು ಇಂಗ್ಲೀಷ್ನ ಹೇಳಿದ್ರು, ಅದು ಇಂಗ್ಲೀಷ್ನ ಹೇಳ್ತಿತ್ತಿಲ್ಲ. ಹೇಳಿದರೆ ಅವ್ರಿಗೆ ಅವಕಾಶ ಸಿಗ್ತಿದ್ದಿಲ್ಲ, ಅನುಭವಿಸ್ಬೇಕಾಯ್ತು ಪಾಪ, ಅನುಭವಿಸಿದ್ರು. ನೀವು ಇಂಡೈರೆಕ್ಟಾಗಿ ಹೇಳ್ತಾ ಇರೋದೇನು ಅಂದರೆ ಅವರೆಲ್ಲ ತ್ಯಾಗ ಮಾಡ್ಕೊಂಡಿದ್ದಾರೆ ಅಂತ. ತ್ಯಾಗ ಏನಿಲ್ಲ, ಅವರ ಬದುಕಿಗೋಸ್ಕರ ಅವ್ರನ್ನ ಅವರೇ ಹಾಳು ಮಾಡ್ಕೊಂಡಿದ್ದಾರೆ ಅಷ್ಟೇ.
ಏನಾಗಂದ್ರೆ ಅಂದರೆ ಈಗ ನಾನೊಂದು ಸಾಧನೆ ಮಾಡೋಕ್ಕೆ ಹೋಗಬೇಕು ಅಂತಂದಾಗ ಆಯ್ತು, ನಾನು ದೊಡ್ಡ ನಟಿ ಆಗಬೇಕು ಅಂತ ಹೋದಾಗ ಅದಕ್ಕಾಗಿ ಪೂರಕವಾದ ಅವ್ಯವಸ್ಥೆಗೆಲ್ಲ ಒಗ್ಗಿಕೊಳ್ಳೋದ. ಹೌದು, ಒಪ್ಕೊಳ್ಳೇಬೇಕು. ಅವ್ರಿಗೆ ಗೊತ್ತಿರಲ್ಲ, ಮುಂಚೆ ಗೊತ್ತಿರಲ್ಲ. ಇವಾಗ ನೀವೇ ಇರ್ಬೋದು, ನಾನೇ ಇರ್ಬೋದು ಅಂತ ಇಟ್ಕೊಳ್ಳಿ. ಸಿನಿಮಾ ಆದಾಗ ನಾನು ಒಂದು ಪಿಕ್ಚರ್ಗೆ 500 ರೂಪಾಯಿ ಕೊಡ್ತೀನಿ ನನಗೆ ಗೊತ್ತಿರುತ್ತಾ? ಏನೋ ಕೊಟ್ಬಿಡ್ತಾರೆ ಅಂತ ಹೇಳಿ ಏನು ಮಾಡ್ತೀವಿ, ಏನೋ ಊಟ ಕೊಡ್ತಾರೆ ಹಾಗೆ ಅಂತ. ಆ ಊಟ ತಿನ್ನೋಕ್ಕೆ ಆಗಲ್ಲ ನಮ್ಮ ಕೈಲಿ. ನಾವು ಮನೆ ಊಟ ಸಾರು ಇರ್ಬೋದು, ಏನೋ ಇರ್ಬೋದು, ಅದು ಮಜ್ಜಿಗೆನ ಇರ್ಬೋದು, ಆ ಊಟನೇ ಬೇರೆ. ಹಾಗೆ ಇಲ್ಲೇನಾಗುತ್ತೆ ಅಂತಂದಾಗ ನಾನು ಮುಂಚೆನೇ ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಸಿನಿಮಾ ಅಂದರೆ ನೀನು ಲಜ್ಜೆಗೆಡಲೇಬೇಕು. ಫಸ್ಟ್ ಆಫ್ ಆಲ್ ಯಾರೇ ಇರಲಿ, ಇದನ್ನು ಯಾರೂ ಹೇಳಿಲ್ಲ, ನಿಮ್ಮ ಗಣೇಶ್ ಕಾಸರಗೋಡು ಅವ್ರ ಹತ್ರ ಹೇಳ್ತಾ ಇದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ, ಇವಳು ಸಿನಿಮಾಗೆ ಹೊಸಬಳು, ಹೌದಲ್ವ? ಅಲ್ಲೊಬ್ಬ ಹೀರೋ, ಅವ್ನು ಹೊಸಬನೋ ಹಳಬನೋ ಯಾರೋ ಇರಲಿ ಅಂತ ಇಟ್ಕೊಳ್ಳಿ. ಈಗಿನ ನೀವು ಕಮರ್ಷಿಯಲ್ ಸಿನಿಮಾದಲ್ಲಿ ಏನಿದೆ, ಮುತ್ತು ಕೊಡು, ತುಟಿ ಕೊಡು, ತಬ್ಬುಗೋ, ಕಂಬ ಸುತ್ತು, ಮರ ಸುತ್ತು ಅಂತ ಹೇಳ್ತೀವಲ್ಲ, ಅದು ಮಾಡಬೇಕಾದಾಗ ಇವಳು ಮಡಿ ಬಿಟ್ಬಿಟ್ಟು ನನಗೆ ಆಗಲ್ಲ ಹೇ ಅಂತ ಆಗತ್ತಾ? ಅವಳು ಎಲ್ಲ ಮೂರನ್ನೂ ಬಿಡಲೇಬೇಕಲ್ಲ, ಲಜ್ಜೆಗೆಡಲೇಬೇಕು. ಅವ್ನು ಬೇರೆಯವನು ಬನ್ಸು ಮುಟ್ಟಕ್ಕಾಗಲ್ಲ, ನಾನು ಮುಟ್ಟಲ್ಲ, ನಾನು ಗಂಡನ ಬಿಟ್ಟು ಮದುವೆಯಾಗಿರುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ನಾ ಪುರುಷನ ನಾನು ಮುಟ್ಟಲ್ಲ, ಅದು ಮುಟ್ಟಲ್ಲ ಅಂದ್ರೆ ಹೇಗಾಗುತ್ತೆ? ಪಾಠ ಮಾಡೋಕ್ಕಾಗತ್ತೆ ನಿಮಗೆ? ಇದು ಈಗಿನ ಕಲಾವಿದೆಗೆ ಅವಮಾನ ಮಾಡಿದಾಗಲ್ಲ ನೀವು ಮಾತಾಡ್ತಿರೋದು? ಇಲ್ವಲ್ಲ, ಅವಮಾನ ಏನಿಲ್ಲ. ಲಜ್ಜೆಗೆಡೋದು ಅಂತಂದರೆ ಅವ್ರೇನು ಬೇರೆ ಕೆಟ್ಟ ಕೆಲಸಕ್ಕೆ ಹೋಗ್ಬೇಕು ಅಂತೇನಿಲ್ಲ. ಆ ನಾಚಿಕೆ ಸ್ವಭಾವ ಆಯ್ತು, ನೀವು ಪಾಠ ಮಾಡೋಕ್ಕೆ ಆಗಲ್ಲ. ನೀವು ಯೋಚನೆ ಮಾಡಿ, ಅದರ ಅರ್ಥ ಏನು ಅಂತ ನಾನು ಕೇಳ್ತಾ ಇರೋದು. ಅರ್ಥ ಏನು? ಲಜ್ಜೆಗೆಡಿತನ ಅಲ್ಲ. ಅಂದರೆ ಸಿನಿಮಾಗೆ ಅಂತ ಬಂದಾಗ, ಅಥವಾ ನಾಟಕ ಇರ್ಬೋದು, ಸೀರಿಯಲ್ ಇರ್ಬೋದು, ನಾ ಗಂಡಸನ ಮುಟ್ಟದಲ್ಲೇ ಹಾಗೆ ಮಾಡಬೇಕು, ಮುಟ್ಟಬೇಕು ಅಂದರೆ ನಡೆಯಲ್ಲ ಇದು. ಆಮೇಲೆ ಕೆಲವು ಕೆಟ್ಟದಾಗ ಡ್ರೆಸ್ ಹಾಕ್ತಾರೆ, ಹೌದಾ? ಅವ್ರು ಹಾಕಿ ಎಲ್ಲ ನೋಡಿರಲ್ಲ ಪಾಪ. ಈಗ ನಾನು ಎಷ್ಟೋ ಜನ ಸಿನಿಮಾಗೆ ಹೇಳ್ತೀನಿ, ನೀನೇನೋ ಡ್ರೆಸ್ ಹಾಕ್ತೀಯಾ, MG ರೋಡ್ಗೂ ಮಹಾತ್ಮ ಗಾಂಧಿ ರೋಡ್ಗೂ ಎಂಥ ಡ್ರೆಸ್ ಹಾಕಿರ್ತಾರೆ ಗೊತ್ತಾಗುತ್ತೆ ಅಂತೀನಿ ನಾನು. ಹಾಗೆ ಪಾಪ ಇವಾಗ ಇವತ್ತಿನ ಸೀರಿಯಲ್ ಇರ್ಬೋದು, ಇನ್ನೇನು ಸಿನಿಮಾ ಇರ್ಬೋದು, ಏನೇ ಇರ್ಬೋದು, ಇವಾಗ ಮೇಕಪ್ನೇ ಬರ್ತಾನೆ ಅಂತಿಟ್ಕೊಳ್ಳಿ ಫಸ್ಟ್. ಈಗ ಆ ಥರ ಬಂದವರು ಅವಕಾಶ ಸಿಕ್ಕಿದ್ರು ಕೂಡ ನಾನು ಇದಕ್ಕೆ ತಯಾರಿಲ್ಲ ಅಂತೇಳಿ ಹೊರಗೆ ಹೋದವರು ಇದ್ದಾರೆ. ಅಪರೂಪ. ಯಾಕೆಂದರೆ ಅವ್ರ ಮನಸ್ಸು ಅದರಲ್ಲಿ ನಾಟ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಕಾಸರಗೋಡ್ರವ್ರೆ, ನೀನು ಒಬ್ಬಳು ಕಲಾವಿದೆ, ಅದು ಹಣೆ ಗಂಧರ್ವವಿದೆ, ಎಲ್ರಿಗೂ ಹೊತ್ತಲ್ಲ. ಇವಾಗ ನಾಟ್ಯ ಇರ್ಬೋದು, ಎಲ್ಲರೂ ಭರತನಾಟ್ಯ ಕಲ್ತಾರೆ ಅಲ್ಲ, ಅದಕ್ಕೆ ಒಂದು ಸ್ಟ್ರಕ್ಚರ್ ಇದೆ. ನೀವು ಹೆಣ್ಣು ಮಕ್ಕಳಿಗೆ ಭರತನಾಟ್ಯ ಸರಿಯವಿನ ಗಂಡಸರಿಗಲ್ಲ. ನೀವು ಬೇಕಾದ್ರೆ ಯಾವುದೇ ಅಂಥ ಇವನು ನೋಡಿ ಬೇಕಾರೆ ಅವನು ಎಷ್ಟೇ ಚಂದ ಮಾಡಲಿ, ನೀವು ಕಮಲಾಸನ್ ಸಿನಿಮಾದಲ್ಲಿ ತಾಯಿ ತಗೋ ಅನ್ಬೋದು, ಶಂಕರಾಭರಣ ಮಾಡಿರ್ಬೋದು, ಅದೇ ಒಂದು ಹೆಣ್ಣು ಅವಳಿಗೆ ಆ ಭಗವತಿ ನಮ್ಮ ಮೋಹನ್ ಅಂತ ತಮಿಳು ಇದರಲ್ಲೆಲ್ಲ ತೋರಿಸ್ತಾನೆ ಕಲ್ಲುಗಳ ಮೇಲೆ ಹಿಂದೆ. ಇವಾಗ ಇದೇನೋ ಟೆಕ್ನಿಕಲ್ ಮಾಡಿ ನಡ್ಕೊಂಬರೋದು, ಆಗಲೇ ಹೈಕಾಲು ಇದು ಎಲ್ಲ ಇರುತ್ತಲ್ಲ. ಹಾಗೆ ಅದರಲ್ಲಿ ಏನಾಗುತ್ತೆ ಅಂದರೆ ಕೆಲವರು ರೇರು, ಅಂದರೆ ನೀನು ಹೀಗೆ ಆಗಬೇಕು ಅಂತ ಬ್ರಹ್ಮನಲ್ಲಿ ಅಕ್ಕಿತಾ ಇದು. ಅದಕ್ಕೆ ನಮ್ಮಲ್ಲಿ ನಾವು ತಿಳಿದಲೇ ಮಾತಾಡಬಾರ್ದು ಇಲ್ಲಿ. ಯಾಕಂದರೆ ಯಾವ ಗ್ರಂಥಗಳು ಸಿಕ್ಕಲ್ಲ. ಈಗ ನಾನು ಮಾತಾಡ್ತಿರೋದು, ನಾನು ಯಾವ ಗ್ರಂಥಗಳು ಓದಿಲ್ಲ, ಅನುಭವ ಅಷ್ಟೇ. ಈಗ ನಾನು ಡೈರೆಕ್ಟ್ ಆಗಲೇ ಇಲ್ಲ, ಭಾಳ ಪ್ರಯತ್ನ ಮಾಡಿದೆ. ಇದೇ ಲೀಲಾವತಿ ಅವ್ರ ಹತ್ರ ಒಂದು ದಿವಸ ಹೋಗಿದ್ದು, ಪರಾಗ್ ಹೋಟ್ಲು ಶುರುವಾಗಿತ್ತು, ಅವ್ರದ್ದು ಮಾಮೂಲಿ ಅಮೂಲಲ್ಲಿ ಇತ್ತಲ್ಲ, ಅಲ್ಲಿ ಮೀಸೆ ಸಿಗರಿದಾಗ ಅಂತ ಒಂದು ಕತೆ. ಅಂದರೆ ಆ ವಯಸ್ಸಲ್ಲಿ ಎಂಥವನು ಅದು ಮನಸ್ಸನ್ನು ಎಳೆಯುತ್ತೆ, ಒಂದು ಹೆಣ್ಣು ಗಂಡು ಅವ್ರ ಭಾವನೆಗಳು ಏನಾಗುತ್ತೆ, ಅದು ಆ ಕಥೆಗಳು ಏನಾಗಿದೆ. ಹೌದು, ನಾಳೆ ಕಾಸರಗೋಡವರು ಓದೋದು ಹೌದು, ಕರೆಕ್ಟ್ ನಡೆಯುತ್ತೆ ಜೀವನದಲ್ಲಿ, ನಾನು ಒಂದ್ಸಲ ಹೋಗಿದ್ದೀನಿ ಅಂತ. ಅದನ್ನು ಲೀಲಾವತಿ ಅವ್ರು ಸಿನಿಮಾ ಮಾಡಬೇಕು ಅಂತ ಭಾಳ ಹೋದೆ. MP ಮನೋಹರ್ ಚಂದ್ರನ್ ಅಂತೇಳಿ HAPನ ಲೆಕ್ಚರರ್ ಆಗಿದ್ದರು. ಅವ್ರದ್ದು ತುಂಬ ಚೆನ್ನಾಗಿ ಕೆಲವೇ ಕಥೆಗಾರ, ಕಾಮಿಡಿ ಕಥಾ. ಅವ್ರದ್ದು ಇನ್ನೊಂದು ಹೆಸರು ತಕ್ಷಣ ಮರ್ತಾಯಿತು, ಆಪರೇಷನ್ ಸಂಜೀವಿನಿ ಅಂತ, ತುಂಬ ಚೆನ್ನಾಗಿದೆ. ಆಮೇಲೆ ಆವಾಗ ಹೋಟ್ಲ್ ಪರಗ ಇದ್ದರು, ನಾವು ಕೂತೀವಿ, ನಾನು ಹೋಗಿದ್ದೆ. ಆಮೇಲೆ ಚಂದ್ರಶೇಖರ್, ನಮ್ಮ ಚಂದ್ರ ಸಾಳು ಪ್ಲಸ್ ನಮ್ಮ S ನಾರಾಯಣ್, ಅವಾಗೇನೋ ಇನ್ನೂ ಡೈರೆಕ್ಟರ್ ಆಗಿತ್ತು, ಬಂದರು. ಅವರು ಬಂದರು, ಎಲ್ಲ ಮಾಡಿದ್ರು. ಆಮೇಲೆ ನಾನು ಈ ಥರ ಸಿನಿಮಾ ಮಾಡ್ತೀನಿ, ಮ್ಯೂಸಿಕ್ ಡೈರೆಕ್ಟ್ರು, ಅದು ಇದು ಸಿಕ್ಕಾಪಟ್ಟೆ ಕೊಯ್ಯ ಪಯ್ಯ ಅಂತ ಕಡಿಮೆ ಮಾಡಲ್ಲ. ಇನ್ನು ನಾವು ಹೋಟ್ಲು ಟೇಬಲ್ ಮೇಲೆ ಕೂತಿದ್ದೀವಿ, ಮಾತಾಡ್ತಾಯಿದ್ವಿ. ಕಾರುಗಳು ಬರುತ್ತೆ, ಸ್ಕೂಟ್ರುಗಳು ಬರುತ್ತೆ, ಕಾಫಿ ಬರುತ್ತೆ, ಟೇಬಲ್ ಬರುತ್ತೆ. ಟೇಬಲ್ ಮೇಲೆ ಇಟ್ಟು ಅಕಸ್ಮಾತ್ ಬೀಳ್ಬೋದು. ಅವಾಗ ಒಂದು 120-124 ಥರ ಸೌಂಡ್ ಎಲ್ಲ ಬ್ಯಾಕ್ಗ್ರೌಂಡ್ ಬರ್ತದೆ.
ನೀವು ಹಿಂದೆ ಬೆಂಗಳೂರಿನಲ್ಲಿ ಈಗ ಈ ಕೋಲೆ ಬಸವಣ್ಣವ್ರು ಬರ್ತಾರೆ, ತರಕಾರಿಯವ್ರು ಬರ್ತಾರೆ, ಒಬ್ಬ ಬೆಂಗಳೂರಿನ ತಮಿಳ್ನವನು, ಯಾರಾದರೂ ಬಾವಿಗೆ ಬಿಂದಿಗೆ ಹಾಕಿದ್ದೀರೇನಮ್ಮ ಅಂತ ನಾನು ಒಂದು ಜುಟ್ಟು ಬಿಟ್ಕೊಂಡು ಕುಳ್ಳಿ ಬಿಟ್ಟುಬಿಟ್ಟೆ. ಹಾಗೆ ಆ ಥರದ್ದೆಲ್ಲ ಮಿಕ್ಸ್ ಮಾಡ್ತೀನಿ. ಅವ್ರ ಕತೆ ಕೇಳಲೇ ಇಲ್ಲ. ಆಯಿತು ಕತೆ ರಿಜಿಸ್ಟ್ರ್ ಮಾಡಿಸ್ಬಿಡೋಣ. ನನಗೆ ಮಾಡೋಕ್ಕೆ ಆಗಲೇ ಇಲ್ಲ. ಆವಾಗಲೇ ಕಾಲೇಜ್ ಅಷ್ಟೇ. ಅದೃಷ್ಟ ಬೇಕು. ಹೌದು, ಪ್ರತಿಯೊಂದಕ್ಕೂ ಅಷ್ಟೇ. ಚಿತ್ರರಂಗದಲ್ಲಿ ಪ್ರತಿಭೆಗಿಂತ ಅದೃಷ್ಟವೇ ಮುಖ್ಯ. ಅದೇ ಹೌದಾ? ಹೌದೌದು. ಇವಾಗ ಇದೆ ಯಾರು ಪ್ರೇಮ, ಎಸ್ ಜಿ ರಾಜು ಅಂತ ನಿಮ್ಗೆ ಗೊತ್ತೇನೋ? ಗೊತ್ತಲ್ವಾ? ಗೊತ್ತು ಗೊತ್ತು. ಇದೇ ಆಫೀಸಿಗೆ ಅವ್ರ ಅವಕಾಶಕ್ಕೆ ಬಂದಿದ್ದಾನೆ. ಯಾರು? ಇದೇ ಪ್ರೇಮ. ಓಕೆ. ನಾನು ಅಲ್ಲೇ ಇದ್ದೀನಿ. ಎಸ್ ಜಿ ರಾಜ್ ನನಗೆ ಸಿನಿಮಾ ಕೊಡಬೇಕು ಅಂತ ಇದೇ ತಾವರೆಕೆರೆ ಮಾಡಬೇಕು ಅಂತ ಸುಮಾರು ಸಲ ನಮ್ಮ ವಿ ಎಂ ವೆಂಕಟೇಶ್ ಕೂಡ ಮೊನ್ನೆ ಕೂಡ ಇತ್ತೀಚೆಗೆ ಕೂಡ 2 ಸಲ ಕರ್ಕೊಂಡೋದೆ. ಆಗಲಿಲ್ಲ. ಅವ್ರಿಗೆ ಬಿ ಎಂ ವೆಂಕಟೇಶ್ಗೆ ಮಾಡಬೇಕು ಅನ್ನೋ ಆಸೆ ಅವ್ರ ಮಗನಿಗೆ ಇಷ್ಟ ಇಲ್ಲ. ಆ ಥರ ಆಗಿ ನಾನು ಪೂರ್ತಿ ಎಲ್ಲ ಹೇಳಿದೆ, ಬಿಚ್ಚಿ ಹೇಳಿದೆ. ಶಾರ್ಟ್ ಬೈ ಶಾರ್ಟ್ ಹೇಳಿದೆ. ಯಾರು ಹೇಳ್ತಾರೆ? ಯಾಕೆಂದರೆ ಒಂದು ಆಸೆ ಅಂತ ಬಂದಿದೆ. ನೋಡಮ್ಮ ಈ ಥರ ಇದೆ, ಹೀಗೀಗೆ ಬರುತ್ತೆ, ಹೀಗೆ ಬರುತ್ತೆ, ಮಾಡೋಗಿದ್ರೆ ಮಾಡು. ಈ ಧನ್ಯವನ್ನು ನಮ್ಮ ಅಣ್ಣವ್ರಿಗೆ ನಾನು ಕತೆ ಯಾರು ನಿಮ್ಗೆ ಗೊತ್ತಿರೋ ಹಾಗೆ ಪುಟ್ಟಣ್ಣ ಗಣಗಾಲ್ ಯಾರು ಇಂಥ ಕತೆ ಅಂತ ಹೇಳಿದೆ, ಯಾರೋ ಸಜೆಸ್ಟ್ ಮಾಡೋರು. ನಾನು ಇದೇ ಕತೆ ಮಾಡಿ ಅಂತ ಹೇಳಿದ್ರು. ಯಾಕೆ ಅಂತಂದರೆ ಕಥಾಸಮೂಹಿಗಿಂತ ಚೆನ್ನಾಗಿ ಬರುತ್ತೆ, ನವರಸಭರಿತವಾದಂಥ ಕತೆ. ಆ ಕತೆ ಓದಬೇಕು. ಜಿ ಪಿ ರಾಜರತ್ನಂ ಹತ್ರ ಹೋಗಿ ಮೀಟ್ ಮಾಡಿದ್ದೀನಿ, ಲೆಕ್ಕ ಹಾಕ್ಕೊಳ್ಳಿ. ಹಮಾನಾಯಕರು ಅವ್ರನ್ನೆಲ್ಲ ಮೀಟ್ ಮಾಡಿ, ಏನು ಮಗು 50 ಪುಟ ಇದೆ, ಹೇಗೆ ಸಿನಿಮಾ ಮಾಡ್ತೀಯ? ಒಂದೊಂದು ಪದಾನು ಬಿಡಿಸ್ಬೇಕು ಅಂತ. ಕೊನೆಗೇನಾಯಿತು? ಆಗಲೇ ಇಲ್ಲ. ಹಾಗೆ ಇವತ್ತವರೆಗೂ ಪ್ರಯತ್ನ ಮಾಡ್ತಾಯಿದ್ರು. ಆಮೇಲೆ ನೋಡಿದ್ರೆ ಅವರು ಕಾಲೇಜ್ ಹೀರೋ ಮಾಡಿದ್ರು, ಸಕ್ಸಸ್ ಆದರು, ಮಾಡಿದ್ರು. ಈ ನಾರಾಯಣ ನಂಗೆ ಚಲನಚಿತ್ರ 15 ವರ್ಷ ಆದಮೇಲೆ ಅವರು ನಿಮಗೆ ಗೊತ್ತಿರೋ ಈ ರಾಜ್ಕುಮಾರ್ ಸಿನಿಮಾಗಳು ಬೇಕಾದಷ್ಟೆಲ್ಲ ಮಾಡಿದ್ರು. 15 ವರ್ಷ ಆದಮೇಲೆ ಚಲನಚಿತ್ರ ನಂಗೆ ಕೊಟ್ಟರು. ಅಂದರೆ ನೀವು ಎಸ್ ನಾರಾಯಣ ಆಗಿರಲಿ, ಪ್ರೇಮ್ ಬಗ್ಗೆ ಯಾಕೆ ಹೇಳಿದ್ರಿ? ಅವ್ರು ಏನು ಅಂತಂದರೆ ಅವಕಾಶಕ್ಕೆ ಬಂದಿದ್ದಾರೆ. ಏನೋ ಮಾಮೂಲಿ ಸಿನಿಮಾ, ಏನು ಯಾರು ಸಾಧಿಸ್ದಲ್ಲೇ ಇರೋವಂಥ ಸಿನಿಮಾ ಏನು ಮಾಡಿಲ್ಲ ಅವರು. ನನಗೆ ಗೊತ್ತಿರೋ ಅವ್ರ ಸಿನಿಮಾನೇ ನಾನು ನೋಡಿಲ್ಲ ಬೇರೆ. ಈಗ ಮೊನ್ನೆ ಇವರೆಲ್ಲ ಗಲಾಟೆ ಮಾಡೋದು, ಅದೇ ಸರ್ಸೆ ಅಂತ ಹೇಳಿ. ಹೌದು. ನಾನು ಹೇಳಿದೆ, ಫಸ್ಟು ನಿಮ್ಮ ಮನೆಗೆ ಹೋಗಿ ಆ ಪ್ರೇಮ್ ನಿನ್ನ ಹೆಂಡ್ತಿ ರಕ್ಷಿತನೋ ಅದೇನೋ ಇದ್ದಾಳಲ್ಲ, ಅವಳು ನಿನ್ನ ಮಗಳಿಗೆ ಫಸ್ಟ್ ಸರ್ಸಕ್ಕೆ ಹೇಳು, ಯಾರನ್ನ ನೋಡು, ಅವ್ರಿಗೆ ರಿಯಾಕ್ಷನ್ ನೋಡ್ಬಿಟ್ಟು ಆಮೇಲೆ ಹಾಡಾಕು ಅಂತ ಹೇಳೋಣ ಅಂತಿದ್ದೆ. ಆಮೇಲೆ ಗಲಾಟೆ ಆಯಿತು. ಮನುಷ್ಯನಿಗೆ ಅದು ನಾನು ಏನೇ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಹೆಣ್ಣಿಗೆ ಅದು ಅವಮಾನ. ಅದು ನೇರವಾಗಿ ಹೇಳೋದು. ಅವಳ್ಯಾರೋ ಬಂದಲು, ಎಷ್ಟೋ ದುಡ್ಡು ಕೊಟ್ಟರು, ಸರ್ಸಿದ್ಲು, ಇವು ಸರ್ಸೋದು ಜಾಗ ಎಲ್ಲ ಸರ್ಸಿದ್ಲು, ತೋರಿಸಿದ್ಲು, ಹೊರಟೋದ್ಲು. ಬಟ್ ದುಡ್ಡು ಕೊಟ್ಟು ಪರಿಣಾಮ ಏನು ಬರುತ್ತೆ? ಆಯಿತು, ಪಾರ್ಲಿಮೆಂಟಲ್ಲೂ ಗಲಾಟೆ ಆಯಿತು. ಇವನು ಕಥಾ ಸಂಘದಲ್ಲಿ ನೋಡಿ, ಸಿನಿಮಾ ಇದು ಸ್ನಾನ ಮಾಡೋ ತೀನು ನಾ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ ತಿಮ್ರಾಯ್. ಅಲ್ಲಿ ಅವು ಕೆಡಿಸಿದ್ದು, ಕೆಟ್ಟಿದ್ದು, ಹಾಳು ಮಾಡಿದ್ದು, ಆ ಕುರುಡಿನೆಲ್ಲ ಮಾಡಿದ್ದು ನಾವು ಪಿಕ್ಚರೈಸ್ ಮಾಡಿದ್ವಿ. ವಿನ್ನ ಅಲ್ಲಿ ಏನು ತೋರಿಸಿದ್ವಿ ತಳಗಡೆ? ಆ ಬಳೆ ಒಡೆದೋಗಿದ್ದು ಮಾಡಿದ್ದು ಅಷ್ಟು ಮಾತ್ರ ನಾವು ತೋರಿಸಿದ್ದು. ಅಲ್ಲೂ ಕೆಟ್ಟಿದ್ದು ಅವನು ಹಾಳು ಮಾಡೋದು, ಕೆಡಿಸೋದನ್ನು ತೋರಿಸ್ಬೇಕಾಯ್ತಿಲ್ವ? ಏನದು ನಮ್ಮ ಸಿನಿಮಾ ನಿಮ್ಗೆ ಗೊತ್ತಿರ್ಬೋದು. ಅಂಡರ್ಸ್ಟುಡ್. ಲಂಡನ್ಗೆ ಹೋದಾಗಲೇ ಕಂಪೋಸ್ ಮಾಡಿದಾಗೆ ಕೋಳಿಕೆ ರಂಗ ಅಂತ ಒಂದು ಹಾಡು ಕೇಳಿರ್ಬೋದು. ಅವ್ರು ಆ ಥರದವರು. ನಾನು ಕೋಳಿಕೆ ರಂಗ, ಸಿಗಲಿಲ್ಲ ಅವಕಾಶ. ಸಿಗಲಿಲ್ಲ ಅಂದರೆ ನಮಗೇನಾಯಿತು, ನಾವು ಇವ್ರನ್ನ ಬಿಟ್ಟು ಈಚೆಗೆ ಬರೋಕ್ಕಾಗಲಿಲ್ಲ. ಒಂದು ಅದರಲ್ಲಿ ಅಷ್ಟೇ ಅವಳು ನಿಯತ ಮಾಡ್ತಾಳೆ, ತಾಯಿನೇ ಮಗಳು ತಲೆ ಹಿಡಿತಾಳೆ. ಏನಿಲ್ಲ, ಈಗ ಪುಟ್ಟಣ್ಣ ಗಣಗಾಲಿಗೆ 50 ರೂಪಾಯಿ, ಮದುವೆ ಆದಮೇಲೆ 150 ರೂಪಾಯಿ ಮಾಡಿದ್ರು. ಏನು ಸಂಬಳ? ಹೌದು ಗಣಗಾಲಿ. ಹೌದು. ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ? ಬರ್ತದೆ, ನಮಗೆ ಬಂತು. ಅದು ಬರ್ದಿಡ್ಬೇಕಿತ್ತು ನೀವು. ಈಗ ಕೆಲವು ಸುಳ್ಳು ಹೇಳ್ಬಿಡ್ತಾರೆ, ನನಗೆ ಮುಂಚೆನೇ ಗೊತ್ತಿತ್ತು. ಆ ಥರ ಅಲ್ಲ. ಗಂಡು ಮಕ್ಕಳು ಅಯ್ಯೋ ಮಕ್ಕಳಿಲ್ಲ ಅಂತ ಮರ ಯಾಕ್ರೆ ಸುತ್ತಕ್ಕೆ ಹೋಗ್ತೀರಾ? ಪುಣ್ಯ ಮಾಡಿದ್ದೀರಾ, ದತ್ತು ತೊಗೋಬಾರ್ದು. ಅದಂಥ ಹೊಲಸು ಕೆಲಸ ಇನ್ನೊಂದಿಲ್ಲ. ಯಾವುದೋ ರಸ್ತೆ ಊಟ ಯಾವ್ರಿಗೋ ಊಟಿರುತ್ತೆ, ಒಂದು ಚೆನ್ನಾಗಿರಲ್ಲ. ನಿಮ್ಮ ಈ ವೃತ್ತಿ ಬದುಕಿನ ಒಟ್ಟು ಸಂಪಾದನೆ ಏನು? ಏನೂ ಇಲ್ಲ. 500 ರೂಪಾಯಿ. 2-3 ಜನ, 2 ಮಕ್ಕಳು, ಯಾರು ಸಪೋರ್ಟ್ ಇಲ್ಲ. ನೀವೆಲ್ಲೂ ನಿಮ್ಮ ವೈಯಕ್ತಿಕವಾದ ಗೋಳನ್ನು ಹೇಳಲಿಕ್ಕೆ ಹೋಗಿಲ್ಲ? ಹೇಳಲ್ಲ, ಹೇಳಬಾರ್ದು. ಹೇಳಿದ್ರೆ ಪ್ರಯೋಜನ ಇಲ್ಲ, ಆಡ್ಕೋತಾರೆ.